ಸಿನಿಮಾ ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಜೈಲು ಫಿಕ್ಸ್. ಹಾಗಾದ್ರೆ ತೊಡೆ, ಹೊಟ್ಟೆ ಮತ್ತು ಸೊಂಟದಲ್ಲೂ ಕೂಡ ಪತ್ತೆಯಾಗಿತ್ತು ಗೋಲ್ಡ್ ಬಿಸ್ಕತ್ಗಳು. ಎಲ್ಲವನ್ನೂ ಕೂಡ ಬಚ್ಚಿಟ್ಟುಕೊಂಡು ಏರ್ಪೋರ್ಟ್ಗೆ ಬರ್ತಾ ಇದ್ರು ರನ್ಯಾ ರಾವ್. ಗ್ರಹಚಾರಕ್ಕೆ ಕೆಟ್ಟ ಘಳಿಗೆಗೆ ಅಲ್ಲಿನ ಅಧಿಕಾರಿಗಳ ಜೊತೆ ತಗಲಾಕಿಕೊಂಡಿದ್ಲು ರನ್ಯಾ ರಾವ್. ಈಗ ರನ್ಯಾ ರಾವ್ ವಿಚಾರಣಾಧೀನ ಕೈದಿಯಾಗಿದ್ದಾರೆ. ರನ್ಯಾ ರಾವ್ ಅವರನ್ನ ಈಗ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇಟ್ಟಿದ್ದಾರೆ. ತನಿಖೆಯ ವೇಳೆ ಬೆಚ್ಚಿ ಬೀಳಿಸುವಂತಹ ವರದಿಗಳು ಕೂಡ ಬಹಿರಂಗವಾಗ್ತಾ ಇದೆ. ಒಟ್ಟಾರೆ ಇದು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟಂತಹ ಮಹತ್ವದ ಕೆಲ ವಿಚಾರಗಳು. ಜೊತೆಗೆ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ತನ್ನ ಆದೇಶವನ್ನು ಮಾರ್ಚ್ 14ಕ್ಕೆ ಕಾಯ್ದಿರಿಸಿದೆ. ರನ್ಯಾ ರಾವ್ ಪ್ರಕರಣದ ಆದೇಶ ಅಥವಾ ವಿಚಾರಣೆಯನ್ನು ಇದೇ ತಿಂಗಳು 14ನೇ ತಾರೀಕಿಗೆ ಮುಂದೂಡಲಾಗಿರುವಂತಹದ್ದು. ಇನ್ನು ಈಕೆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ನಗದು ಚಿನ್ನಾಭರಣ ಇರಿಸಿಕೊಂಡಿರುವ ಬಗ್ಗೆಯೂ ಕೂಡ ಅನುಮಾನಗಳಿದೆ ಅಧಿಕಾರಿಗಳಿಗೆ. ಅವೆಲ್ಲವನ್ನು ಕೂಡ ಪರಿಶೀಲಿಸಬೇಕಾಗಿ ಬರುತ್ತದೆ. ಹವಾಲಾ ದಂಧೆಯ ಕೈವಾಡದ ಬಗ್ಗೆಯೂ ಕೂಡ ಅನುಮಾನ ಇರತಕ್ಕಂತಹದ್ದು. ಒಟ್ಟಾರೆ ಆ ಎಲ್ಲವನ್ನೂ ಕೂಡ ಆಕೆಯ ಶೂ ಮತ್ತು ಪ್ಯಾಂಟ್ ಜೇಬಿನಲ್ಲಿ ಸಣ್ಣ ಪೀಸ್ಗಳು ಸಿಕ್ಕಿದ್ವು. ಆಕೆ ಎಷ್ಟು ಧೈರ್ಯವಂತಳಾಗಿ ಬರ್ತಾ ಇದ್ಲು ಏರ್ಪೋರ್ಟಿಗೆ ಅನ್ನೋದು ಈ ತರಹದ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ. ಇನ್ನು CBI ಆಯಿತು, ಈಗ ರನ್ಯಾಗೆ IT ಕಂಟಕವೂ ಕೂಡ ಎದುರಾಗಲಿದೆ. ನಟಿ ರನ್ಯಾ ರಾವ್ ಮನೆಯಲ್ಲಿ 2 ಕೋಟಿ ರೂಪಾಯಿ ನಗದು ಚಿನ್ನಾಭರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ನಿಯಮದ ಪ್ರಕಾರ 2-3 ಲಕ್ಷಕ್ಕಿಂತ ಅಧಿಕ ನಗದು ಯಾವುದೇ ವ್ಯಕ್ತಿ ಹೊಂದುವಂತಿಲ್ಲ. ಆದರೆ DRI ಅಧಿಕಾರಿಗಳು ರನ್ಯಾ ಮನೆ ಮೇಲೆ ದಾಳಿ ನಡೆಸಿದ್ದಾಗ 2 ಕೋಟಿಗೂ ಅಧಿಕ ನಗದು ಪತ್ತೆಯಾಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ IT ಅಧಿಕಾರಿಗಳು ಅಧಿಕೃತವಾಗಿಯೇ ರನ್ಯಾ ರಾವ್ಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿದೆ. ಜೊತೆಗೆ ಬಿಟ್ಕಾಯಿನ್ಸ್ ಸೋದರ ವಿಚಾರಣೆ ಅಂದರೆ ರನ್ಯಾ ರಾವ್ ಸಹೋದರ ಋಷಭ್ ರಾವ್ನನ್ನು ಬಿಟ್ಕಾಯಿನ್ ಪ್ರಕರಣದಲ್ಲಿ CID ಅಧಿಕಾರಿಗಳು ಕೆಲ ತಿಂಗಳ ಹಿಂದಷ್ಟೇ ನೋಟಿಸ್ ನೀಡಿ ವಿಚಾರಣೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ಬಿಟ್ಕಾಯಿನ್ ಹಗರಣದ ರೂವಾರಿಯಾದ ಶ್ರೀ ಕೃಷ್ಣ ಅಲಿಯಾಸ್ ಶ್ರೀಕಿಯ ಆಪ್ತ ಸ್ನೇಹಿತರೊಬ್ಬನಾಗಿರುವ ಋಷಭ್ ಶ್ರೀಕಿ ಜೊತೆ ಸೇರಿ ಕೆಲವೊಂದು ಬಿಟ್ಕಾಯಿನ್ ವ್ಯವಹಾರ ನಡೆಸಿದ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿ ಆತನನ್ನು ಕೂಡ ವಿಚಾರಣೆಯನ್ನು ಮಾಡಲಾಗಿರುವಂತಹದ್ದು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನ ಜಾಲದಲ್ಲಿ ಸಾಕಷ್ಟು ಕಿಂಗ್ ಪಿನ್ಗಳಿದ್ದಾರೆ. ಅದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಇರಬಹುದು, ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇರಬಹುದು, ಜ್ಯೋತಿಷ್ಯ ಹೆಸರೂ ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿರುವಂತಹದ್ದು. ಚಿನ್ನ ಕಳ್ಳ ಸಾಗಣೆಯಲ್ಲಿ ಪ್ರತಿಷ್ಠಿತ ಜ್ಯೋತಿಷಿಯ ಕೃಪೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಕರಣದ ಸಂಬಂಧ ಉದ್ಯಮಿ ಮಗ ತರುಣ್ ಕೊಂಡು ರಾಜನನ್ನು ಬಂಧಿಸಿರುವಂತಹ DRI ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.